ಇವತ್ತು ಮೊಟ್ಟೆ ಮತ್ತು ಚಿಕ್ಕವರೆಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ವಸ್ತು ಚಿಕ್ಕವರೆಬೇಳೆ, ಮೊಟ್ಟೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ, ಉರ್ಗಡ್ಡೆ ಮತ್ತು ಮನೆಯಲ್ಲೇ ಮಾಡಿಟ್ಟಿರೋ ಮಸಾಲೆ ಪುಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಆ ಪ್ಯಾನಿಗೆ ಒಂದು 2 ಸ್ಪೂನ್ ಎಣ್ಣೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ, ಆಗ್ತಾಯಿದೆ. ಈಗ ಒಂದು ಬೌಲಷ್ಟು ಚಿಕ್ಕವರೆಬೇಳೆ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಅದು ಫ್ರೈ ಆಗೋಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ನೀರು ಬಿಟ್ಕೊಳ್ಳೋಣ ಮತ್ತು ಒಂದು ಕಪ್ಪಷ್ಟು ಬಿಸಿನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಬೇಯಲಿ. ಇದು ಬೇಯೋವರೆಗೂ ನಾನು ಸಾಂಬಾರಿಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಉರ್ಗಡ್ಡೆ, ಮನೆಯಲ್ಲೇ ಮಾಡಿರೋ ಮಸಾಲೆ ಪುಡಿ ಎಲ್ಲ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಫೈನ್ ಪೇಸ್ಟ್ ಆಗಿದೆ ಇದು. ಇವಾಗ ಕಾಳು ಬೆಂದಿದೆಯಲ್ಲ ಅದಕ್ಕೆ ಹಾಕೋಣ. ಬೆಂದಿದೆ ಕಾಳು ಚೆನ್ನಾಗಿ. ಈಗ ಮಸಾಲೆ ಹಾಕ್ತಾಯಿದ್ದೀನಿ, ರುಬ್ಬಿಟ್ಕೊಂಡಿರೋ ಮಸಾಲೆನ. ಮೀಡಿಯಮಾಗಿ ಸಾಂಬಾರನ್ನ ಮೀಡಿಯಮಾಗಿ, ಜಾಸ್ತಿ ತೆಳು ಬೇಡ, ಗಟ್ಟಿಗೂ ಬೇಡ, ಮೀಡಿಯಮಲ್ಲಿ ಸಾಂಬಾರನ್ನ ಒಂದು ಅದಕ್ಕೆ ಇಟ್ಕೊಳ್ಳೋಣ. ಅದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಾದಮೇಲೆ ಇವಾಗ ಮೊಟ್ಟೆನ ಒಂದೊಂದೇ ಡ್ರಾಪ್ ಮಾಡ್ಕೊಳ್ಳೋಣ, ಹೊಡೆದ್ಬಿಟ್ಟು ಜಾಸ್ತಿ. ನಿಧಾನಕ್ಕೆ ಸ್ಟವ್ನ ಮೀಡಿಯಮಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹೊಡೆದಾಕಬೇಕು. ನಾನಿಲ್ಲೊಂದು 8 ಎಗ್ ಹಾಕ್ಕೊತಾ ಇದ್ದೀನಿ. ಇವಾಗ ಸಾಂಬಾರನ್ನ ಕಲ್ಸೋಕ್ಕೆ ಹೋಗ್ಬಾರ್ದು, ಲೋ ಫ್ಲೇಮಲ್ಲೇ ಸಾಂಬಾರನ್ನ ಕಾಯಕ್ಕೆ ಬಿಡಬೇಕು. ಇವಾಗ ಸಾಂಬಾರು ಏನಾರ ಕಲ್ಸೋಕ್ಕೆ ಹೋದರೆ ಮೊಟ್ಟೆ ಹೊಡ್ಕೊಂಬಿಡುತ್ತೆ. ಸಾಂಬಾರು ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನೋಡೋಣ ಬನ್ನಿ, ಸಾಂಬಾರು ರೆಡಿ ಆಗಿದೆ. ಬಿಸಿ ಬಿಸಿ ಚಿತ್ಕೋರೆ ಮತ್ತು ಮೊಟ್ಟೆ ಸಾಂಬಾರು ರೆಡಿ ಆಗಿದೆ. ಇದು ಅನ್ನ, ಮುದ್ದೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಹೀಗೆ ವಾಚ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೇನೆ.